ಇನ್ನು ಸರ್ಕಾರದ ವೇತನ ಪಡೆದು ಸರ್ಕಾರಿ ಶಾಲೆಯಲ್ಲಿ ಕರ್ತವ್ಯ ನಿರ್ವಹಿಸಬೇಕಾದಂತ ಶಿಕ್ಷಕರೇ ತಮ್ಮದೇ ಖಾಸಗಿ ಶಾಲೆಯನ್ನ ನಡೆಸಿ ಅಲ್ಲಿಯೇ ಬೋಧನೆ ಮಾಡುತ್ತಿರುವ ಗಂಭೀರ ಆರೋಪವೊಂದು ಬೀದರ್ ಜಿಲ್ಲೆಯ ಚಟಗುಪ್ಪ ತಾಲೂಕಿನ ಮಂಗಲ್ಗಿ ಗ್ರಾಮದಲ್ಲಿ ಕೇಳಿ ಬಂದಿದೆ. ತಾಳ್ಮಡಿಗೆ ಗ್ರಾಮದ ಸರ್ಕಾರಿ ಉರ್ದು ಶಾಲೆ ಶಿಕ್ಷಕ ಅಲಿಮುದ್ದೀನ್ ಖಾದ್ರಿ ಕಳೆದ 10 ರಿಂದ 12 ವರ್ಷಗಳಿಂದ ಮಂಗಲ್ಗಿ ಗ್ರಾಮದ ಸರ್ಕಾರಿ ಉರ್ದು ಶಾಲೆಯ ಪಕ್ಕದಲ್ಲಿ ಖಾಸಗಿ ಇಂಗ್ಲಿಷ್ ಮಾಧ್ಯಮ ಶಿಕ್ಷಣ ಸಂಸ್ಥೆಯನ್ನ ನಡೆಸುತ್ತಿದ್ದಾರೆ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ. ಈ ಕುರಿತು ಹಲವು ಬಾರಿ ಶಿಕ್ಷಣ ಇಲಾಖೆಗೆ ದೂರು ನೀಡಿದ್ರು ಯಾವುದೇ ಪರಿಣಾಮಕಾರಿ ಕ್ರಮ ಕೈಗೊಳ್ಳಲಾಗಿಲ್ಲ ಅಂತ ಅವರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಇತ್ತೀಚೆಗೆ ಗ್ರಾಮಸ್ಥರು ಶಿಕ್ಷಣ ಇಲಾಖೆ ಹಾಗೂ ಲೋಕಾಯುಕ್ತರಿಗೆ ಮತ್ತೊಮ್ಮೆ ದೂರು ಸಲ್ಲಿಸಿದ ಬಳಿಕ ಹುಮ್ನಾಬಾದ್ ಕ್ಷೇತ್ರ ಶಿಕ್ಷಣಾಧಿಕಾರಿ ಪ್ರಕರಣದ ಕುರಿತು ತನಿಖೆ ನಡೆಸಿದ್ದಾರೆ. ಇನ್ನು ತನಿಖೆ ಬಳಿಕ ಸುಮಾರು 15 ದಿನಗಳ ಹಿಂದೆ ಬೀದರ್ ಜಿಲ್ಲಾ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರಿಗೆ ಸಂಬಂಧಿತ ಶಿಕ್ಷಕರು ಕರ್ತವ್ಯದಿಂದ ಬಿಡುಗಡೆಗೊಳಿಸುವಂತೆ ಪತ್ರವನ್ನು ಕೂಡ ಬರೆದಿದ್ದಾರೆ. ಆದರೆ ಆದೇಶ ಹೊರಬಿದ್ದು 15 ದಿನಗಳು ಕಳೆದರೂ ಕೂಡ ಶಿಕ್ಷಕರನ್ನ ಇನ್ನೂ ಕರ್ತವ್ಯದಿಂದ ಬಿಡುಗಡೆಗೊಳಿಸದಿರುವುದು ಹಲವು ಅನುಮಾನಗಳಿಗೆ ಕಾರಣವಾಗಿದೆ. ಕ್ಷೇತ್ರ ಶಿಕ್ಷಣಾಧಿಕಾರಿಯ ಆದೇಶ ಜಾರಿಗೆ ಏಕೆ ವಿಳಂಬವಾಗುತ್ತಿದೆ? ಅಧಿಕಾರಿಗಳು ಯಾರ ಒತ್ತಡಕ್ಕೆ ಮಣಿದಿದ್ದಾರೆ ಅಥವಾ ಇನ್ಯಾವ ಕಾರಣದಿಂದ ಕ್ರಮ ಕೈಗೊಳ್ಳುತ್ತಿಲ್ಲ ಎಂಬ ಪ್ರಶ್ನೆಗಳು ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರುತ್ತವೆ. ಒಂದೆಡೆ ಸರ್ಕಾರಿ ಶಾಲೆಗಳ ಅಭಿವೃದ್ಧಿಗೆ ಸರ್ಕಾರ ಕೋಟ್ಯಾಂತರ ರೂಪಾಯಿ ವೆಚ್ಚ ಮಾಡುತ್ತಿದ್ರೆ, ಮತ್ತೊಂದೆಡೆ ಸರ್ಕಾರಿ ಶಿಕ್ಷಕರ ವಿರುದ್ಧ ಇಂತಹ ಆರೋಪಗಳು ಕೇಳಿ ಬಂದರೂ ಕೂಡ ತನಿಖೆಯ ನಂತರ ಕೂಡ ಕ್ರಮ ಜರುಗದಿರುವುದು ಶಿಕ್ಷಣ ಇಲಾಖೆಯ ಕಾರ್ಯವೈಖರಿಯ ಬಗ್ಗೆ ಗಂಭೀರ ಪ್ರಶ್ನೆಗಳನ್ನ ಎಬ್ಬಿಸಿದೆ. ಇನ್ನು ಪ್ರಕರಣದ ಕುರಿತು ಸಂಬಂಧಪಟ್ಟ ಅಧಿಕಾರಿಗಳು ಯಾವ ನಿರ್ಧಾರ ಕೈಗೊಳ್ಳುತ್ತಾರೆ ಎಂಬುದನ್ನ ಕಾದು ನೋಡಬೇಕಿದೆ. ಅಲಿಮುದ್ದೀನ್ ಅಂತಂದು ಇಲ್ಲಿ ಟೀಚರ್ ಇದ್ದಾರೆ ಸರ್. ಮತ್ತು ಇಲ್ಲಿ ತಾಳ್ಮಡಿಗೆ ಶಾಲೆದಾಗ ಉರ್ದು ಶಾಲೆದಾಗ ಇದು ಮಾಡ್ತಾರೆ, ನೌಕರಿ ಮಾಡ್ತಾರೆ ಅವರು ಸರ್ಕಾರಿ. ಮತ್ತು ಇಲ್ಲಿ ಖಾನಗಿ ಶಾಲೆ ಅದ ಇಲ್ಲಿ ಮಂಗಲ್ಗ್ಯಾಗ ಅಲ್ಲಿ ಥಮ್ ಕೊಡ್ತಾರೆ, ಇಲ್ಲಿ ಬಂದು ಇದು ಮಾಡ್ತಾನವ. ಇಲ್ಲೇ ನಡೀತಾವ. ಇನ್ನೊಂದು 4 ದಿನ ಆದರೂ ಇವು ಸರ್ಕಾರಿ ಸ್ಕೂಲ್ ಬಂದೈತೆ, ಉರ್ದು ಸ್ಕೂಲ್. ಮತ್ತು ಅದ್ರ ಪಕ್ಕದಾಗೆ ಮತ್ತು ಕನ್ನಡ ಸ್ಕೂಲ್ ಅದ ಸರ್, ಅದನ್ನು ಬಂದೈತೆ ಸರ್. ಸರ್ ನೀವು ತಕ್ಷಣ ಎಮ್ಎನ್ಟಿ ಏನು ಮಾಡ್ತಾರೆ ಮಾಡ್ರಿ. ಮತ್ತು ಬಿ ಒ ಸಾಹೇಬರು ಮಾಡಾಕ್ತಾರೆ ಹಿಂಗೆ 2 ಕಡೆ ಕೆಲಸ 20 ವರ್ಷ ಐತೆ ಸರ್. ಅಂದ್ರೆ ಇಲ್ಲಿ ಗೌರ್ಮೆಂಟ್ದಾಗೂ ಸಂಬಳ ತಗೋತಾರೆ, ಇಲ್ಲಿ ಹಾಂ ಇಲ್ಲೂ ತಗೋತಾರೆ. ಎಷ್ಟು ಸರಿ ಬಿ ಒ ಸಾಹೇಬ್ರಿಗೆ ಫೋನ್ ಇದು ಮಾಡಿದೆವು, ಕಂಪ್ಲೇಂಟ್ ಕೊಟ್ಟೆವು. DDP ಸಾಹೇಬ್ರು ಕಂಪ್ಲೇಂಟ್ ಕೊಟ್ಟೆವು. ಅವ್ರು ಕಂಪ್ಲೇಂಟ್ ಕೊಟ್ಟ ಮೇಲೆ BDP ಸಾಹೇಬ್ರು DDP ಸಾಹೇಬ್ರು ಕಂಪ್ಲೇಂಟ್ ಕೊಟ್ಟ ಮೇಲೆ DDP ಸಾಹೇಬ್ರು ಏನೂ ಮಾಡಿಲ್ಲ. ಬಿ ಒ ಸಾಹೇಬ್ರು ಕಂಪ್ಲೇಂಟ್ ಇವ್ರಿಗೆ ತಕ್ಷಣ ಸಸ್ಪೆಂಡ್ ಮಾಡಿರಿ ಅಂತಂದು ಹೇಳಿದ್ರು. ಖರೆ ಅಂತಂದ್ರೆ ಅವ್ರು ಏನೂ ಮಾಡಿಲ್ಲ ಸರ್. ಇನ್ನು ಮಾಡ್ತೀರಿ ಸರ್? ಆಗ್ರಹ ಏನು ಮಾಡ್ತೀರಿ? ಆಗ್ರಹ ಏನು ಮಾಡ್ತೀವಿ, ಹಿಂಗೆ ಉಳಿತು ಅಂತಂದ್ರೆ ಸರ್ಕಾರಿ ಶಾಲೆ ಬಂದೈತವ, ಉರ್ದು ಶಾಲೆನೂ ಬಂದೈತವ, ಸರ್ಕಾರಿ ಮತ್ತು ಕನ್ನಡ ಶಾಲೆನೂ ಬಂದೈತವ. ಹಾಂ ಏನು ತಕ್ಷಣ ಇದಕ್ಕೆ ಏನು ಮಾಡೋಲ್ಲ ಮೆಟ್ಟಿಗೆ ಮಾಡಬೇಕು ಅಂತಂದು ಇಚ್ಛಾಪಟ್ಟಿರ್ತೇನೆ. ನಾ ಇಬ್ರಾಹಿಂ ಪಟೇಲ್ ನನ್ನ ಹೆಸರು. ಶಾಲೆ ಹತ್ರ ಉದುಳು ಶಾಲೆ ಹತ್ರ ಶಾಲೆ ಕಟ್ಟಾನ, ಪ್ರೈವೇಟು ಶಾಲೆ. ಹಾಂ ಪ್ರೈವೇಟ್ ಶಾಲೆ ಕಟ್ಟಾನ. ಅಲ್ಲಿ ತಾಳ್ಮಡಿಗೆ ಥಂಬ್ ಕೊಡ್ತಾನೆ, ಇಲ್ಲಿ ಬಂದು ಮಂಗಲ್ಗಿಗೆ ವಿಸಿಟ್ ಕೊಡ್ತಾನೆ. ಯಾವಾಗ 10 ಗಂಟೆಗೆ ಇಲ್ಲಿ ಹಾಜರೇ ಇರ್ತಾನೆ. 10 ಗಂಟೆಗೆ ಯಾವಾಗ ಭೀ ಇಲ್ಲೇ ಬರ್ತಾನೆ. ವಿಡಿಯೋ ಮಾಡಿದೆವು, ಎಲ್ಲ ಮಾಡಿದೆವು. ಯಾರು ಭೀ ಆ್ಯಕ್ಷನ್ ತಗೊಳ್ಳತ್ತಿಲ್ಲ. ಎಲ್ಲ ಆಫೀಸರಿಗೂ ರೊಕ್ಕ ಕಟ್ಲತ್ತ. ನಾವು ರೊಕ್ಕ ಕಟ್ಟಿ ಎಲ್ಲ ಬಾಜು ಪಕ್ಕದಾಗೆ ಅದ ಸಬ್ರ ಶೌಚಾಲಯ ಭೀ ಅಲ್ಲೇ ಅದ, ಎಲ್ಲ ಅಲ್ಲೇ ಅದ. ಬೋರ್ಡ್ ನಮ್ಮ ಬಾಜುನೇ ಹಾಕ್ಯಾನ. ಸಾಲು ಉರ್ದು ಶಾಲಿ ಬಂಗ್ಲಾಗೆ ಬೋರ್ಡ್ ಹಾಕ್ಯಾನ. ಉರ್ದು ಶಾಲಿ ಮಗ್ಲಾಗೆ ಎಲ್ಲ ಕೇಳಿ ಇಲ್ಲಿ ತನಕ ಬಂದೇವ್ ಸರ್. ಎಲ್ಲ ಮಾಡಿ ಎಲ್ಲ ಕಡೆ ಅವ್ರು ಯಾರು ಭೀ ಆಕ್ಷನ್ ತಗೊಳಕ್ ತಯಾರಿಲ್ಲ. ಯಾಕೆ ಇರ್ಬೋದು? ಯಾಕೆ ಆಕ್ಷನ್ ತಗೊಳಕ್? ರೊಕ್ಕ ನಿಲ್ಸ್ಲತ್ತಾನ ಸರ್. ಮೊನ್ನೆ ರೊಕ್ಕ ಅವ್ನ ಬಲ್ಲಿ ಎಲ್ಲಿ ಬಂತ ಎಲ್ಲ ಆಫೀಸರ್ಗೆ ರೊಕ್ಕ ಕೊಡ್ಲತ್ತಾನ. BO ಸಾಹೇಬ್ರು ಸಸ್ಪೆಂಡ್ ಮಾಡಂತ ಕೊಟ್ಟರೆ ಲೆಟ್ರ್ ಆಲ್ರೆಡಿ ಮಾಡಕ್ಕಿಲ್ಲ. ಈಶ್ವರ್ ಖಂಡ್ರೆ ದಯವಿಟ್ಟು ಅವ್ರಿಗೆ ದಯ ಮುಗಿದು ಹೇಳ್ತೇವೆ, ಜಲ್ದಿ ತುರಂಗಿ ಸಸ್ಪೆಂಡ್ ಮಾಡ್ಯಾಕ್ರಿ, ಅವ್ನಿಗೆ ಆ್ಯಕ್ಷನ್ ಅರ ತಗೊಳ್ಳಂತ ದಯ ಮಾಡಿ ಮುಗಿಸ್ತೇವೆ ನಮ್ಮ ಭಾಷೆ.